ಗುಡ್ ಮಾರ್ನಿಂಗ್ ಗೈಸ್, ಇಟ್ಸ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಇವತ್ತು ರೈಡ್ಗೆ ಅಂತಲೇ ಸನ್ರೈಸಿಂಗ್ ಇದೆಯೇನೋ ಅನ್ಸುತ್ತೆ. ಹೊಸದಾಗಿ ಬೇರೆ ಮೈಕ್ ತಗೊಂಡಿದ್ದೀನಿ ಡಕ್ ಮಾಡೋಕ್ಕೆ ಅಂತ. ಫುಲ್ ಒಳ್ಳೆ ನಾಯ್ಸ್ ಹೆವಿ ಬರ್ತಿದೆ, ಕಾಣಿಸ್ತಿರ್ಬೋದೇನೋ, ಕೇಳ್ಸುತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂಗೆ ಬರುತ್ತೋ ಏನೋ. ನಾವು ಇವಾಗ ತಂಬಳ್ಳಿ ಕ್ರಾಸ್ ಆಗಿ ಬರ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಇನ್ನು ಮುಂದೆ ಎಲ್ಲೋ ಇದ್ದಾರಂತೆ, ಅವ್ರನ್ನ ಮೀಟ್ ಆಗಬೇಕು, ಬ್ರೇಕ್ಫಾಸ್ಟ್ ಹಾಕ್ಕೋಬೇಕು. ಇನ್ನು ಬೆಂಗಳೂರೆಲ್ಲ ಇದೆ ಗುರು, ಟ್ರಾಫಿಕ್ ಎಲ್ಲ ಕ್ರಾಸ್ ಆಗಬೇಕು. ಸೊ ಆದಷ್ಟು ಬೇಗನೆ ಹೋಗೋಣ ಅನ್ಕೊತಾ ಇದ್ದೀನಿ. ಸೊ ಹೋಗೋಣ ಬೇಗನೆ. ಅಂತೂ ಇಂತೂ ಬಾಯ್ಸ್ ಎಲ್ಲ ಸಿಕ್ಕಿದ್ರು. ಅವರು ಬೇಗನೆ ಹೋಗ್ಬಿಡೋಣ, ಬೆಂಗಳೂರು ಟ್ರಾಫಿಕ್ ಆಗೋಕತ್ತೆ, ಮತ್ತೆ ಲೇಟ್ ಆಗುತ್ತೆ ಪ್ಲೇಸ್ ಎಲ್ಲ ರೀಚ್ ಆಗೋದು ಅಂತ. ನಡ್ರಿ ಬೇಗನೆ ಅಂತ ಕಳಿಸ್ಬಿಟ್ಟೆ. ಅವಾಗ ರೆಕಾರ್ಡ್ ಮಾಡೋದು ಕೂಡ ಮರ್ತೋಗಿದ್ದೀನಿ ನಾನು. ಇವಾಗ ನಾವು ಆಲ್ಮೋಸ್ಟ್ ಹೊಸಕೋಟೆ ಎಲ್ಲ ಕ್ರಾಸ್ ಆಗಿ ಯಾವ್ದು ಗುರು ಇದು TC ಪಾಳ್ಯ ರೋಡ್ ಆವಳಹಳ್ಳಿ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಒಂದು 7:15 ಆಗಿದೆ ಟೈಮು. ಈ ರೋಡ್ ನಿಮಗೆಲ್ಲ ಗೊತ್ತು ಅನಿಸುತ್ತೆ. ಮುಂದೆ ಕಾಣಿಸ್ತಾ ಇರೋದು ನಮ್ಮ ಫೇಮಸ್ ಏನಿದು ಇನ್ ಫ್ಯಾಕ್ಟ್ರಿ ಬ್ರಿಡ್ಜು. GoPro ಅಲ್ಲಿ ಹೆಂಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ನನಗಂತೂ ಒಳ್ಳೆ ವ್ಯೂ ಕಾಣಿಸ್ತಿದೆ. ರೈಟ್ ಸೈಡ್ ನೋಡ್ತಾ ಇದ್ದೀರಾ KR ಮಾರ್ಕೆಟು, ಲೆಫ್ಟ್ ಸೈಡ್ ಬರೋದು ವಿಕ್ಟೋರಿಯಾ ಹಾಸ್ಪಿಟಲ್ ಬಿಲ್ಡಿಂಗ್ ಎಲ್ಲ. ನನ್ನ ಒಳ್ಳೆ ಮೆಮೊರೀಸ್ ಇದೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಡೆ ಎಲ್ಲ. ಇದು ಬಾಲಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀರಿ. ಟ್ರಾಫಿಕ್ ನೋಡಿದ್ರೆ ಎಲ್ಲ ಖಾಲಿ, ಬೆಳಗ್ಗೆ 7:00 ಯಾರೂ ಇಲ್ಲ. ನಂಗೆ ಹೇಳಿದ್ನೋ ಇಲ್ವೋ ಟ್ರಾಫಿಕ್ ಇಲ್ಲ ಅಂತ. ಫ್ಲೈಓವರ್ ಇಳ್ದಿದ ತಕ್ಷಣ ಹೆವಿ ಟ್ರಾಫಿಕ್ಕು, ಎಲ್ಲೆಲ್ಲೋ ತಗ್ಲಾಕೊಂಡು ಹಂಗಂಗೆ ದೂರಿಸ್ಕೊಂಡು ನಾಯಂಡಹಳ್ಳಿ ಕಡೆಗೆ ಬಂದುಬಿಟ್ವಿ. ನಾಯಂಡಹಳ್ಳಿ ಕಡೆಗೆ ಏನಕ್ಕೆ ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಹತ್ರ ನನ್ನ ರೂಮ್ ಇದೆ, ಅದು ಸ್ವಲ್ಪ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ನನ್ನ ಫ್ರೆಂಡ್ಸು ಅವ್ರು TC ಪಾಳ್ಯದಿಂದ ಹೆಬ್ಬಾಳ್ ಕಡೆಯಿಂದ ಬರ್ತೀರಿ, ನೆಲಮಂಗಲಲ್ಲಿ ಮೀಟ್ ಆಗೋಣ ಅಂತ ಹೇಳವ್ರೆ. ಸೊ ಅವ್ರದ್ದು ಏನೋ ಲಗೇಜಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬರ್ಬೇಕಂತೆ, ಅವ್ರ ಫ್ರೆಂಡ್ ರೂಮಿಂದ ಜಾಕೆಟು, ಸ್ವಲ್ಪ ಬ್ಯಾಗ್ಗಳು ಎಲ್ಲ. ಸೊ ನಮ್ಮ ಮೀಟಿಂಗ್ ಪಾಯಿಂಟು ನೆಲಮಂಗಲ ಟೋಲ್ ದಾಟಿ ಎಲ್ಲಾದರೂ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಹೆಂಗಿದೆ ವ್ಲಾಗು, ಹೆಂಗನ್ನಿಸ್ತಿದೆ ಕಮೆಂಟಲ್ಲಿ ಹಾಕಿ. ಸೊ ನೋಡಿ, ಇಲ್ಲೇ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬರೋದು. ಸ್ವಲ್ಪ ಇಲ್ಲಂತೂ ನಾನು ಒಂದು 5 ವರ್ಷ ಕಳೆದ್ಬಿಟ್ಟಿದ್ದೀನಿ. ಹತ್ರ 1200 ಏಕರ್ಸ್ ಕ್ಯಾಂಪಸ್ ಇದು. ಬೆಂಗಳೂರಲ್ಲೇ ದೊಡ್ಡದು ಅನ್ಸುತ್ತೆ. ಇಲ್ಲ ಇನ್ನೂ ದೊಡ್ಡದಿದ್ದಾವೆ. GKVK ಕ್ಯಾಂಪಸ್ಸು ದೊಡ್ಡದಿದೆ, ಬಟ್ ನಮ್ಮ ಸೈಡ್ಗೆ ಇದೆ ದೊಡ್ಡದು. ಹತ್ರ ಎಷ್ಟು ಕಾಲೇಜ್ಗಳು, ಹತ್ರ 100-150 ಕಾಲೇಜ್ ಇದೆ ಅಫಿಲಿಯೇಟ್ ಆಗಿರೋದು. ಎಲ್ಲ BCom, BCA, ಲಾ, ಇಂಜಿನಿಯರಿಂಗ್, ಇನ್ನೂ ಏನೇನೋ ಕೋರ್ಸ್ಗಳೆಲ್ಲ ಇದ್ದಾವೆ ಬರುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂದರೆ 4.5 ಸ್ಕ್ವೇರ್ ಕಿಲೋಮೀಟರ್ಸ್ ಸರ್ಕಮ್ಫರೆನ್ಸ್ ಏರಿಯಾ ಈ ಕ್ಯಾಂಪಸ್ ಕವರ್ ಆಗುತ್ತೆ. ನನಗಂತೂ ಬೋರಾದಾಗೆಲ್ಲ ಇಲ್ಲಿ ಬಂದುಬಿಡ್ತೀನಿ ಗುರು. ನನಗೆ ಮರ ಗಿಡ ನೋಡ್ಕೊಂಡ್ರೆ ಸ್ವಲ್ಪ ತಲೆಗೆ ಫ್ರೀ ಅನ್ಸೋದು, ಇಲ್ಲ ಅಂದರೆ ಟೆನ್ಷನ್ ಆಗೋದು. ಬೆಂಗಳೂರು ಯೂನಿವರ್ಸಿಟಿಯಿಂದ ಒಂದು 2 ಕಿಲೋಮೀಟರ್ಸ್ ಹೋದ್ರೇ ನಮ್ಮ ರೂಮ್ ಇರೋದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೇಳಿದ್ನಲ್ವ, ನೆಲಮಂಗಲ ಟೋಲ್ ಹತ್ರ ಎಲ್ಲಾದರೂ ಮೀಟಪ್ ಆಗೋಣ ಅಂತ ಹೇಳಿದ್ದೀರಿ ಬಾಯ್ಸ್ಗೆ. ಟೈಮ್ ಬಂದು ಇವಾಗೊಂದು 8 o'clock ಆಗಿದೆ.
R15 ಓಡಿಸ್ತಾ ಇರೋದ್ರಿಂದ ಹೆಲ್ಮೆಟ್ ಕ್ಯಾಮ್ ಹಾಕ್ಕೊಂಡಿರೋದ್ರಿಂದ ನಮಗೆ ವೆಹಿಕಲ್ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಹೆಂಗೆ ಬರುತ್ತೋ ಔಟ್ಪುಟ್. ನನಗಂತೂ ಈ ಬೆಂಗಳೂರು ಯೂನಿವರ್ಸಿಟಿ ರೋಡ್ಸ್ ಅಂತ ತುಂಬ ಇಷ್ಟ ಬರುತ್ತೆ. ಲೆಫ್ಟಲ್ಲಿ ಬರ್ತಾ ಇರೋ ದೇವಸ್ಥಾನ ಎಲ್ಲ ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಸೈಡ್ ಅಲ್ಲಿ ಬಸ್ ಸ್ಟಾಪು, ಮುಂದೆ ಲೈಬ್ರರಿ ಬರುತ್ತೆ. ಹಂಗೆ ನೋಡ್ಕೊಂಡು ಬರ್ತಾ ಇರ್ರಿ. ಒಳ್ಳೆ ಯೂನಿವರ್ಸಿಟಿ ರೋಡ್ಗಳು, ಒಳ್ಳೆ ಕ್ಯಾಂಪಸ್. ಇಂಥ ಕ್ಯಾಂಪಸ್ ಬಿಟ್ಟು ಬೇರೆಯವರೆಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಏನಕ್ಕೆ ಹೋಗ್ತಾರೋ ಏನಪ್ಪ, ನನಗಂತೂ ಗೊತ್ತಿಲ್ಲ. ಫ್ರೀಯಾಗಿ ಗೌರ್ಮೆಂಟ್ ಓದಿಸ್ತಾ ಇದೆ ಅಂತ ಯಾರು ಯೂಟಿಲೈಸೇ ಮಾಡ್ಕೋತಿಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ಮ ಕೋಲಾರ ಜನನೇ ಇರ್ತಾರೆ ಸ್ಟೂಡೆಂಟ್ಸ್ ಅಂತೂ ಇಲ್ಲಿ. ನಮ್ಮದೇ ಅವ ಅಂದ್ಕೊಳ್ಳಿ ಬೆಂಗಳೂರು ಯೂನಿವರ್ಸಿಟಿ ಕಡೆ ಎಲ್ಲ. ಎಷ್ಟೆಷ್ಟು ದೊಡ್ಡ ಹಂಪ್ ಹಾಕಿದಾರಪ್ಪ. ಆದರೂ ಅವಾಗವಾಗ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ಸ್ಟೂಡೆಂಟ್ಸ್ ಎಲ್ಲ ಗಲಾಟೆ ಮಾಡಿ ಏನೋ ಸೈಕಲ್ ಆಗತ್ತಪ್ಪ ಅವಾಗವಾಗ. ಲೆಫ್ಟ್ ಸೈಡ್ ಬರ್ತಾ ಇರೋದು ಪೊಲೀಸ್ ಸ್ಟೇಷನ್. ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್. ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೈಸ್ ರೋಡ್ ಹತ್ತಿದ್ದೀವಿ. ಸೊ ನಡ್ರಿ ಹೋಗೋಣ. ನೈಸ್ ರೋಡ್ 15 ರೂಪಾಯಿ ಟೋಲ್ ಚಾರ್ಜಸ್. ಇದೇ ಗುರು ಫಸ್ಟ್ ನೋಡ್ತಾ ಇರೋದು 2 ವೀಲರ್ಗೂ ಟೋಲ್ ಚಾರ್ಜಸ್ ತಗೊಳ್ಳೋ ಅಂಥ ರೋಡು. ಅದ್ರ ರೋಡ್ ಎಲ್ಲ ಚೆನ್ನಾಗಿದೆ. ಬಾಯ್ಸ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಹತ್ರ ನೆಲಮಂಗಲ ಇನ್ನೇನು 20 ಕಿಲೋಮೀಟರ್ಸ್ ಇದೆ. ಯಾವಾಗ ಬರ್ತಾರೋ ಏನೋ ನೋಡೋಣ. ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವ್ಲಾಗು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಲ್ಲಾಂದರೆ ಆಲ್ಗಾರಿದಮ್ ನನ್ನ ವೀಡಿಯೋಸ್ನ ಬೇರೆಯವ್ರಿಗೆ ಸಜೆಸ್ಟ್ ಮಾಡಲ್ಲ. ಸೊ ಆದಷ್ಟು ಕಮೆಂಟ್ ಮಾಡೋಕ್ಕೆ ನೋಡಿ.